ಎಸ್, ಮತ್ತೊಂದು ಇದು ನನ್ನ ಪ್ರಶ್ನೆ ಅಲ್ಲ, ಅಭಿಮಾನಿಗಳ ಪ್ರಶ್ನೆ. ನೀವು ಮತ್ತು ತ್ರಿವಿಕ್ರಮ್ ಒಂದು ಒಳ್ಳೆ ಬಾಂಡಿಂಗ್ ಇದೆ ನಿಮ್ಮ ನಡುವೆ. ಸೊ ನೋಡೋರ್ಗೆ ಅದು ಹೇಗಾಗಿದೆ ಅಂದರೆ, ಇವರಿಬ್ರು ಜೋಡಿ ಆದರೆ ಚೆನ್ನಾಗಿರುತ್ತಲ್ಲ, ರಿಯಲ್ ಲೈಫಲ್ಲಿ ಮದುವೆ ಆದರೆ ಚೆನ್ನಾಗಿರುತ್ತಲ್ವಾ ಅನ್ನೋ ಒಂದು ಫ್ಯಾನ್ಸ್ ನಿಮ್ಮ ಅದಕ್ಕೆ ತಕ್ಕಂತೆ ನಿಮ್ಗೆ ಫ್ಯಾನ್ಸ್ ಪೇಜ್ ಕೂಡ ಅದೇ ಇದೆ. ಒಂದು ಕಡೆ ತ್ರಿಮೋಕ್ಷಿ, ಇನ್ನೊಂದು ಕಡೆ ತ್ರಿವ್ಯ. ಅದು ಆ ಎರಡು ಫ್ಯಾನ್ಸ್ ಪೇಜ್ಗಳ ಮಧ್ಯೆ ಕಾಂಪಿಟೇಷನ್ ಇದೆ. ನಿಮ್ಮ ನಡುವೆ ಇದೆಯೋ ಇಲ್ವೋ, ಅವ್ರ ನಡುವೆ ಇದೆ. ಸೊ ಅವ್ರ ಕಡೆಯಿಂದ ಅಂದರೆ ನಾಳೆ ಮುಂದೆ ಅವ್ರ ಕಡೆಯಿಂದ ಮದುವೆ ಪ್ರಪೋಸಲ್ ಬಂದರೆ ಅಥವಾ ಏನು ರಿಪ್ಲೈ ಆಗಿರುತ್ತೆ ನಿಮ್ಮದು ಅಂತ? ಅವ್ರ ಕಡೆಯಿಂದ ಖಂಡಿತವಾಗ್ಲೂ ಬರಲ್ಲ ಅಂತ ನನಗೂ ಗೊತ್ತು, ನನ್ನ ಕಡೆಯಿಂದನೂ ಹೋಗಲ್ಲ ಅಂತ ಅವ್ರಿಗೂ ಗೊತ್ತು. ಆ್ಯಂಡ್ ನಾವು ಒಂದು ಏನು ಲೈನ್ ಒಂದು ಬಾರ್ಡರ್ ಹಾಕ್ಕೊಳ್ತೀವಿ ಗೊತ್ತಾ, ಅದು ಆ ಬಾರ್ಡರಲ್ಲೇ ನಾವು ಇದ್ದಿದ್ದು. ಬೇರೆ ರೀತಿ ಅವ್ರಿಗೂ ಆಲೋಚನೆ ನನ್ನ ಮೇಲೆ ಇರಲಿಲ್ಲ, ನನಗೂ ಅವ್ರ ಮೇಲೆ ಇರಲಿಲ್ಲ. ವಿ ಹ್ಯಾಡ್ ವೆರಿ ಗುಡ್ ಬಾಂಡಿಂಗ್, ವೆರಿ ಗುಡ್ ಫ್ರೆಂಡ್ಶಿಪ್. ಆ್ಯಂಡ್ ಹೌದು, ಆಟ ಅಂತ ಬಂದಾಗ ಅವ್ರ ಆಟ ಅವ್ರು ಆಡಿದ್ದಾರೆ, ನಂದು ನಾನು ಆಡಿದ್ದೀನಿ. ಆ್ಯಂಡ್ ಒಂದು ಮನೆಯಲ್ಲಿ ಒಂದು ಕಂಫರ್ಟ್ ಝೋನ್ ಕೊಟ್ಟಂಥ ವ್ಯಕ್ತಿ ಅಂದರೆ ದಟ್ ಈಸ್ ತ್ರಿವಿಕ್ರಮ್ ನನಗೆ. ಫ್ರಮ್ ದ ಡೇ ಒನ್ ಟು ಎಂಡ್ವರೆಗೂ ಎಲ್ಲ ಥರದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಅವ್ರು ಇದ್ದಿದ್ದು. ಆ್ಯಂಡ್ ಆ ಥರದ್ದೆಲ್ಲ ಏನಿಲ್ಲ, ಇದ್ರೆ ಖಂಡಿತವಾಗ್ಲೂ ತಿಳಿಸ್ತಿದ್ವಿ, ಏನೂ ಇಲ್ಲ. ಇನ್ನೂ ಇದ್ರ ಮಧ್ಯೆ ಇನ್ನೊಂದು ಕನ್ಫ್ಯೂಷನ್ ಫ್ಯಾನ್ಸ್ಗೆ. ನೀವು ಒಂದ್ಸತಿ ಅಂದಿದ್ರಿ, ಅಕ್ಕ ಬರ್ತಾರೆ, ಅಕ್ಕನೊಮ್ಮೆ ನೋಡಿ, ಭಾವ ಭಾವ ಅಂತ ಹೇಳಿದ್ರಿ. ಈಗ ಫ್ಯಾನ್ಸಿಗೆ ಏನು ಡೌಟು ಅಂದರೆ, ಇರೋದು ಒಬ್ಬ ಹುಡುಗ, ಇಲ್ಲಿ ಮದುವೆ ಆಗೋದು ಭವ್ಯನಾ ದಿವ್ಯಾನ ಅನ್ನೋ ಒಂದು ಕನ್ಫ್ಯೂಷನ್. ಅದನ್ನು ನೀವೇ ಒಂದು ಕ್ಲಾರಿಟಿ ಕೊಟ್ಬಿಡಿ. ಇಲ್ಲ, ಆ್ಯಕ್ಚುಲಿ ಏನಂದರೆ ಅವತ್ತು ಸುಮ್ಮನೆ ಕೂತ್ಕೊಂಡು ನಾನು ರಜತ್ತು ತ್ರಿವಿಕ್ರಮ್ ನಮ್ಮದು ಟ್ರಯೋ ಸಿಕ್ಕಾಬಡೆ ತುಂಬ ಮಾತಾಡಿದ್ದೀವಿ, ಒಬ್ರಿಗೊಬ್ರು ಕಾಲು ಹೇಳ್ಕೊಂಡಿದ್ದು. ಹಿಂಗೆ ಮಾತಾಡುವಾಗ ನಾನು ರಜತ್ ಯಾಕೆ ನಾವು ನೀನಂತೂ ಸೋಲ್ಡ್ ಔಟು, ದಿವಿಂಗ್ ಹೆಂಗಿದ್ರು ಗಂಡು ಹುಡುಕ್ತಿದ್ದೀವಿ, ಯಾಕೆ ತ್ರಿವಿಕ್ರಮ್ನ ಮಾಡ್ಬೋದು, ಹೆಂಗೋ ಚೆನ್ನಾಗಿದ್ದಾರೆ, ಒಂದು ಸ್ವಲ್ಪ ಏಜು ಮ್ಯಾಚ್ ಆಗುತ್ತೆ ಇಬ್ರದ್ದು ಏಜುನ ಎಲ್ಲನೂ, ಹೈಟು ಗೀಟೆಲ್ಲ, ಯಾಕೆ ನಮ್ಮ ದಿವ್ಯಂಗೆ ಮಾಡ್ಬಾರ್ದು ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಕೂತಿದ್ವಿ. ಅದಾಗ ಒಂದು 2 ಡೇಸ್ಗೆ ಇವಳು ಬಂದ್ಲು ಫ್ಯಾಮಿಲಿ ರೌಂಡಲ್ಲಿ. ಅವಾಗ ಹೇಳ್ತಿದ್ದೆ, ಹಿಂಗೆ ನೋಡು ಗಂಡು ಆಗಲೇ ಹುಡುಕಿದ್ದೀನಿ ನಿನಗೆ ತ್ರಿವಿಕ್ರಮ್ ಅಂತ ಹೇಳಿದೆ. ಬಟ್ ದಟ್ ವಾಸ್ ನಾಟ್ ಟು ಪರ್ಸ್ನಲ್. ಅಂದರೆ ನಿಜವಾಗ ಸುಮ್ಮನೆ ತಮಾಷೆಗೆ ರೇಗ್ಸೋಕ್ಕೆ ವಿ ಆರ್ ಟಾಕಿಂಗ್. ಬಟ್ ಲೆಫ್ಟ್ ದೆಮ್. ಆ್ಯಂಡ್ ಯಾರ್ಯಾರ ಹಣೆ ಬರದಲ್ಲಿ ಏನೇನು ಆಗಬೇಕು ಅಂತ ಇರುತ್ತೋ ಅದೇ ಆಗುತ್ತೆ, ಯಾರೂ ತಪ್ಸೋಕ್ಕಾಗೋದಿಲ್ಲ, ಏನಾಗುತ್ತೋ ಆಗಲಿ ಅಷ್ಟೆ. ಮನೆಗೆ ಬಂದಮೇಲೆ ಅಕ್ಕ ಕ್ಲಾಸ್ ತೊಗೊಂಡಿಲ್ವಾ? ಅಕ್ಕ ಕ್ಲಾಸ್ ಇಲ್ಲ, ಅಕ್ಕ ಬಿಗ್ ಬಾಸ್ ಮನೆಗೆ ಬಂದಾಗ ಫುಲ್ಲು ಫೇಮಸ್ ಆಗಿದ್ರಲ್ಲ, ಫುಲ್ಲು ಜೋಶಲ್ಲಿದ್ದಾರೆ. ನನಗಿನ್ನ ಜಾಸ್ತಿ ಕಾಲ್ ಶೀಟ್ ಅವ್ರಿಗೆ ಇದೆ. ಎಲ್ಲೇ ಹೋದ್ರು ಇಂಟರ್ವ್ಯೂಗೂ ಫಸ್ಟ್ ದಿವ್ಯಾವ್ರದ್ದು ತಗೊಳ್ಳೋಣ ಅಂತಾರೆ. ಯಾವ್ದಾದ್ರು ಲೈವಲ್ಲಿ ಕಾಲ್ಸ್ ಬರ್ತಿದ್ರೆ ದಿವ್ಯಾ ಅವ್ರ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ. ಸೊ ನನಗಿನ್ನ ಅಕ್ಕ ಫೇಮಸ್ ಇದ್ದಾರೆ, ಸೊ ಖುಷಿ ಇದೆ. ರಜತ್ ಅವರು ಅಕ್ಕ ಸಖತ್ತಾಗಿದ್ದಾಳೆ, ದಿವ್ಯಕ್ಕ ಸಖತ್ತಾಗಿದ್ದಾಳೆ ಅಂತ ಹೇಳಿಬಿಟ್ಟು ಫುಲ್ ಫೇಮಸ್ ಮಾಡಿಬಿಟ್ರು. ಏನಾದರೂ ಸ್ವಲ್ಪ ಜಲಸ್ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ರಜತ್ ಏನಂದರೆ ಇರೋದೇ ಹಾಗೆ, ಆ ಕ್ಯಾರೆಕ್ಟರ್, ರಜತ್ ಕ್ಯಾರೆಕ್ಟರ್ ಇರೋದೇ ಹಾಗೆ. ಲೈಕ್ ನಾರ್ಮಲ್ ಆಗಿ ಹೇಳಿದ್ರು ಅವರು, ಸೊ ಅದು ತುಂಬ ಫೇಮಸ್ ಆಯಿತು. ಜಲಸ್ ಏನಿಲ್ಲ, ಖುಷಿ ಇದೆ ಅಷ್ಟೇ. ಈಗ ಒಂದು ಅಡಿಷ್ನಲ್ ಆ್ಯಡು, ಭವ್ಯ ದಿವ್ಯ, ವರ್ಷಿನೂ ಸಖತ್ತಾಗಿದ್ದಾಳೆ. ಹೌದು, ಮೊನ್ನೆ ನನ್ನ ತಂಗಿದ್ದು ವೀಕೆಂಡಲ್ಲಿ ನೋಡ್ಬಿಟ್ಟು, ಏನು ಗೋರು ಭವ್ಯನಾ ದಿವ್ಯಾನಾ ಅಂತ ನೋಡಿದೆ, ವರ್ಷಿನಿ ಅದಕ್ಕಿಂತ ಸೂಪರ್ ಆಗಿದ್ದಾರೆ ಅಂತ ಮೀಮ್ ಮಾಡಿದ್ರು. ಸೊ ಚೆನ್ನಾಗಿದ್ದೀವಿ, ಜಲಸ್ ಎಲ್ಲ ಏನಿಲ್ಲ, ಖುಷಿ ಇದೆ.